ಮೈಸೂರು ಸುದ್ದಿ. ಮೈಸೂರು ಜಿಲ್ಲೆ ಮರಟಿಕ್ಯಾತನಹಳ್ಳಿ ಜೆಡಿಎಸ್ ಪ್ರಭಾವಿ ಮುಖಂಡರಾದ ಜಯರಾಮ್ ಅವರಿಂದ ಪತ್ರಿಕಾಗೋಷ್ಠಿ. ಜಯರಾಮ್ ಅವರು ಮಾತನಾಡಿ, ನಮ್ಮ ಜೆಡಿಎಸ್ ಪಕ್ಷದ ಪ್ರಭಾವಿ ನಿಕಟಪೂರ್ವ ಸಚಿವರಾದ ಸಾರಾ ಮಹೇಶ್ ಅವರ ವಿರುದ್ಧ ಮಾತನಾಡಲು ಕೋಟೆಹುಂಡಿ ಮಹದೇವ ಅವರಿಗೆ ಯಾವುದೇ ನೈತಿಕತೆ ಇಲ್ಲ. ನಮ್ಮ ಸಾರಾ ಮಹೇಶ್ ಅವರ ವಿರುದ್ಧ ಮಾತನಾಡಲು ಅವರೇನು ಶಾಸಕರೂ ಅಲ್ಲ. ಜಿಲ್ಲಾ ಪಂಚಾಯಿತಿ ಸದಸ್ಯರ ಸಾರಾ ಮಹೇಶ್ ಅವರನ್ನ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಬರಬೇಡಿ ಎನ್ನುವುದಕ್ಕೆ ಇವರ್ಯಾರು? ಮಂಡ್ಯ ಲೋಕಸಭಾ ಸದಸ್ಯರಾದ ಹಾಗೂ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರ ಆದೇಶದ ಮೇರೆಗೆ ಮಹದೇವ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಸಿದರು. ಅದನ್ನ ಕೋಟೆಹುಂಡಿ ಮಹದೇವ ಜೆಡಿಎಸ್ ಪಕ್ಷದಲ್ಲಿ ಇದ್ದುಕೊಂಡು ನಮ್ಮ ಸಾರಾ ಮಹೇಶ್ ಅವರನ್ನ ವಿರೋಧಿಸುತ್ತಾ ಬಂದಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಶಾಸಕರಾದ ಜಿ.ಟಿ. ದೇವೇಗೌಡ ಹಾಗೂ ಹುಣಸೂರು ಶಾಸಕರಾದ ಜಿ.ಟಿ. ಹರೀಶ್ ದೇವೇಗೌಡ ಅವರನ್ನು ದೂರ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇದು ಸತ್ಯಕ್ಕೆ ದೂರವಾದ ಮಾತು. ಜಿ.ಟಿ. ಹರೀಶ್ ದೇವೇಗೌಡ ಅವರು ಪಕ್ಷ ಸೇರ್ಪಡೆ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿಲ್ಲ, ನಮ್ಮನ್ನು ಕಡೆಗಣಿಸಿದ್ದಾರೆ. ಜಿ.ಟಿ. ದೇವೇಗೌಡ ಹಾಗೂ ಜಿ.ಟಿ. ಹರೀಶ್ ಅವರನ್ನ ಗೌಡರನ್ನ ಬೇರೆ ಮಾಡುತ್ತಿರುವುದು ಇವರುಗಳು ಇಂದು ನೇರವಾಗಿ ವೀಕ್ಷಿಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಮಧು, ಬಸವರಾಜ್, ಯೋಗೀಶ್, ರಾಜೇಂದ್ರ ಹಾಗೂ ಮರಟಿಕ್ಯಾತನಹಳ್ಳಿ ಜೆಡಿಎಸ್ ಪಕ್ಷದ ಮುಖಂಡರುಗಳು ಭಾಗವಹಿಸಿದ್ದರು. ನಾವು ಜಯರಾಮ್ ಅಂತ ಯಾವ ವಿಚಾರಕ್ಕೆ ತಾವು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ರಿ ಸರ್? ನಮ್ಮ ಜೆಡಿಎಸ್ ಕಾರ್ಯಕರ್ತರು ಎಲ್ಲ ನಮ್ಮನ್ನು ಕಡೆಗಣಿಸಿದ್ದಾರೆ. ಶಾಸಕರು ಹರೀಶ್ ಕೋಟೆಯಲ್ಲಿ ಜನ ಕಾರ್ಯಕ್ರಮ ಇತ್ತು. ಇಲ್ಲಿ ಭಾಗದಲ್ಲಿ ಯಾರು ಕಾರ್ಯಕರ್ತರು ಗೊತ್ತಿಲ್ಲದೇನೆ ಮಾಡಿದಾರೋ ಗೊತ್ತಿಲ್ಲ. ಅವ್ರು ನಮ್ಮ ಯಾರು ಗಮನಿಸ್ಕೊಂಡಿಲ್ಲ. ಆ ಉದ್ದೇಶದಿಂದ ಅದೊಂದು ತಪ್ಪಾಗಿದೆ. ಇಲ್ಲಿ ಜೆಡಿಎಸ್ ಎಲ್ಲ ಕಾರ್ಯಕರ್ತರು ಎಲ್ಲ ಸ್ಟೇಟ್ಮೆಂಟ್, ಪ್ರತಿಯೊಬ್ಬರು ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದ ಅದೆಲ್ಲ ತಪ್ಪು ಅಂತ ನಾನು ಪರಿಗಣಿಸಕ್ಕೆ ಅದನ್ನ ಮಾತಾಡ್ತಾ ಇದ್ದೀನಿ. ಕೋಟೆಹುಂಡಿ ಮಹದೇವರು ಪತ್ರಿಕಾಗೋಷ್ಠಿ ಮಾಡಿದಾಗ ತಮ್ಮ ಗಮನಕ್ಕೆ ಬರಲಿಲ್ವಾ ಸರ್? ಇಲ್ಲ ಸರ್, ಬಂದಿಲ್ಲ. ಅವರು ನಮ್ಮ ಗಮನಕ್ಕೆ ಬರದಲ್ಲಿ ಸರ್ ಮಾತಾಡೋಂಥ ಅವಶ್ಯಕತೆ ಇಲ್ಲ ಸರ್. ಕೋಟೆಹುಂಡಿ ಮಾಧವ್ ಸಾರಾ ಮಹೇಶ್ವರನ ಇಲ್ಲಿ ಬರೋಕೆ ಯಾರು ಅಂತ ಕೇಳ್ತಾರೆ. ಯಾರನ್ನ? ಮಾಧವ್ ಅಂತ ಅಲ್ಲಿ ಬಂದು ಚಾಮುಂಡೇಶ್ವರಿ ಕೇಳಕ್ಕೆ ಯಾರು ಅಂತಾರೆ? ಅವ್ರವ್ರು ಬಿಟ್ಟು ಬೇರೆ ಊರು ಬಂದು ಕೇಳಕ್ಕೆ ಯಾರು? ಇಲ್ಲಿ ಕೊಮ್ಮಬಿಡು, ಜಿಟುಂಡಿ ಇದೆಲ್ಲ ಈ ಕಡೆ ಎಲ್ಲ ಈ ಭಾಗಕ್ಕೆ ಯಾಕೆ ಬರ್ತಾರೆ? ಒಬ್ಬ ಜಿಲ್ಲೆ ಲೀಡರ್ ಅವ್ರು ಯಾರು ಮನೆಗಾರು ಹೋಗ್ಬೋದು. ಸಾರಾ ಮಹೇಶ್ವರ್ ಎಲ್ಗಾರು ಹೋಗ್ಬೋದು, ಅವ್ರು ಕರ್ಕೋಬೋದು. ಅವ್ರು ನಮ್ಗೆ ಹೇಳುವಂತ ಏನಿಲ್ಲ. ನಾವು ಅವ್ರು ನಮ್ಗೆ ಹೇಳ್ಬೋದು ಹೊರತು ನೀವು ಅವ್ರ ಮನೆಗೆ ಹಾಕೋದು ಇವ್ರಿಗೆ ಅಂತ ನಾವು ಹೇಳುವಂತ ಅವಶ್ಯಕತೆ ಏನಿಲ್ಲ. ಇವ್ರು ಯಾವ ಶಾಸಕರ? ಕೋಟೆಹುಂಡಿ ಮಹದೇವ್ ಶಾಸಕರ? ಯಾವ ಇದನ್ನ ನನಗೇನಾಗಿಲ್ಲ ಅಂತ ಬೇಕಾದ್ರೆ ಕೇಳಿ. ನನ್ಗೆ ಹಿಂಗಾಯ್ತು, ನಂಗೆ ಕರೆದಿಲ್ಲ ಮಟ್ಟಿಲ್ಲ, ಅದನ್ನ ಕೇಳಿ ಬೇಕಾದ್ರೆ ಒಪ್ಕೊಳ್ಳೋಣ. ಯಾವುದಕ್ಕೆ? ಯಾವ್ದಾರ ಕ್ಷೇತ್ರದ ಮೀಟಿಂಗ್ ಬಂದಾಗ, ಆ ಮೀಟಿಂಗ್ ಬಂದಾಗ ನನ್ನ ಕಡೆಗಣಿಸೋರೆ ಮಟ್ಟವ್ರೆ ಅಂತ ಕೇಳಿ ಒಪ್ಕೊಳ್ಳೋಣ. ಶಾಸಕರು ನೀವು ನಮ್ಗೆ ಹೇಳಿದ್ರೆ ಸೇರಿಸ್ಕೊಳ್ಳೋದಕ್ಕೆ ಇವ್ರು ಯಾವುದು? ಇವ್ರು ಎಮ್.ಎಲ್.ನ? ಇವ್ರು ಮಿನಿಸ್ಟ್ರಾ? ಇವರು ಪಕ್ಷದ ಅಧ್ಯಕ್ಷರಾಗಿದ್ರ? ಇವ್ರು ಪಕ್ಷದ ಅಧ್ಯಕ್ಷರಾಗಿ ಬಿಟ್ಟಿದ್ರೆ ನಮ್ಮ ಗಮನ ತೆಗೆದಿಲ್ಲ ಮಾಡಿ. ಇವ್ರು ಪಕ್ಷಾಧ್ಯಕ್ಷರು ಅಶ್ವಿನ್ ಹೋಗಿದ್ದಾರೆ ಮನೆಗೆ, ಅಶ್ವಿನ್ ಹೋಗಿ ಕೇಳಿದ್ದಾರೆ. ಹರೀಶ್ ಗೌಡರು ಮಾತಾಡಿದ್ದಾರೆ. ಎಲ್ಲ ಮಾತಾಡಾದ್ಮೇಲೆ ಅವತ್ತೇನು ಇದಾಗಲಾಗಿ ಸಾರಾ ಮಹೇಶ್ ಕೇಳಕ್ಕೆ ಹೋಗಿದ್ದಾರೆ. ಮಾತಾಡಾಗದ ಅವ್ರು ಮಾಡ್ಕೊಂಡಿದ್ದಾರೆ. ದೊಡ್ಡವ್ರು ಮಾತಾಡೋದ್ರಲ್ಲಿ ನಮ್ಮ ಮಧ್ಯ ಮಾತಾಡೋದು ಕಾರ್ಯಕರ್ತರುಗಳು ಸರಿ ಇಲ್ಲ ಅಂತ ನನ್ನ ಅಪೇಕ್ಷೆ. ಎಲ್ಲೋ ಒಂದ್ ಕಡೆ ತಮ್ಮ ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಈಗ ಮೊನ್ನೆ ಆದಂಥ ಮಾದೇಗೌಡರು ಸೇರ್ಕೊಂಡ್ರು ಪಕ್ಷಕ್ಕೆ, ಜಿಲ್ಲಾಧ್ಯಕ್ಷರಿಗೆ ಇನ್ವೈಟ್ ಮಾಡಿದ್ರು, ಶಾಸಕರಿಗೆ ಇನ್ವೈಟ್ ಮಾಡಿದ್ರು. ಅವರೇ ಗೈರು ಹಾಜರಿ ಆದ್ರೆ ಹೇಗೆ, ಯಾವ ರೀತಿ ಇದು ಕಾರ್ಯಕ್ರಮ ಸಲ್ಲಿಸುತ್ತೆ ಸರ್? ಅವ್ರು ಗೈರು ಹಾಜರು ಅಂತ ಆದ್ಮೇಲೆ ಅವ್ರದ್ದು ಯಾರ್ದೇನೋ ಕೆಲಸಕ್ಕೆ ಇರುತ್ತೆ, ಅದೆಲ್ಲ ಕೇಳಿರ್ತಾರೆ. ನೀವು ಹೋಗಿ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ, ಮಾಡ್ಕೊ ಬಂದಿರ್ತಾರೆ. ಆಮೇಲೆ ಈಗ ನಮ್ಗಿಲ್ಲೇ ಗೈರು ಆದ್ರು, 4-5 ಜನ ಯಾರೋ ಬರ್ಬೇಕಿತ್ತು, ಅವರೇ ಗೈರಾದ್ರು. ಗೈರಾದ್ರೆ ನಮ್ಮ ಫಂಕ್ಷನ್ ನಾವು ಕಾರ್ಯಕ್ರಮ ಮುಗಿಸ್ಬೇಕಲ್ಲ ಸರ್? ಯಾರು ಕಾಯ್ಬೇಕಂತ ಅವಶ್ಯಕತೆ ಇಲ್ಲ. ಗೈರಾದ್ರು ಅಂದ್ರೆ ಅವ್ರು ಇಲ್ಲ ಅಂತಂದ್ರೆ ನೀವು ಮುಗಿಸೋ ಬನ್ನಿ ಅಂದ್ಮೇಲೆ ನಾವು ಮುಗಿಸ್ತಿದ್ವಿ. ಯಾವುದೇ ಕೆಲಸ ಆದ್ರೂ ಅಷ್ಟೇ. ಈಗ ಸಾರಾ ಮಹೇಶ್ ಅವರಿಗೆ ಕಾರ್ಯಾಧ್ಯಕ್ಷರು ಒಂದು ಪದವಿ ಕೊಟ್ಟಿದ್ದಾರೆ, ಮೈಸೂರು ಭಾಗನ ಸಂಘಟನೆ ಮಾಡಿ ಅಂತೇಳಿ. ಸಾರಾ ಮಹೇಶ್ ವಿರುದ್ಧನೇ ಮಾತಾಡ್ತಾರೆ ಅನ್ನೋದು ಹೇಗಾಗುತ್ತೆ ಸರ್? ಅದು ತಪ್ಪು ಸರ್. ಆ ಉದ್ದೇಶಕ್ಕೋಸ್ಕರ ಯಾರ ಮನೆಗಾರ ಹೋಗ್ಬೋದು, ಯಾರು ಸಂಗುಡ್ಬೋದು, ಅವರು ಪಕ್ಷ ಸಂಗುಡಿಸ್ತಾ ಇದಾರೆ. ಅವ್ರ ಪಕ್ಷ ಹಾಳು ಮಾಡ್ತಾ ಇದ್ರೆ ಮಾತಾಡಿ. ಅವ್ರ ಪಕ್ಷ ಸಂಗುಡ್ ಕರ್ಕತಾ ಇರೋದು. ನೀವು ಪಕ್ಷದ ಹಾಸ್ಕೊಟ್ಟಾಗಿ ಅಂತ ಹೇಳ್ತಾ ಇಲ್ವಲ್ಲ? ಅವರು ಪಕ್ಷಕ್ಕೆ ಯಾರಿಲ್ಲ, ಯಾರು ಬಿಟ್ಟಿಲ್ಲ ಅಂತ ಅವರೆಲ್ಲ ಪಕ್ಷಕ್ಕೆ ಕರ್ಕತಾ ಇದ್ದಾರೆ. ಆ ಉದ್ದೇಶದಿಂದ ಸಾರಾ ಮಹೇಶ್ ಮಾಡ್ತಾ ಇರೋದು ಸರ್. ಇನ್ನೊಂದು, ಸಾರಾ ಮಹೇಶ್ ಅವರು ಪಕ್ಷನ ಸಂಘಟನೆ ಹೋಗಿದ್ದಾರೆ, ಯಾರು ಇರ್ತಿರ್ಲಿಲ್ಲ. ಜಿ.ಟಿ. ದೊಡ್ಡ ಅಲ್ಪಸ್ಥಿತಿ ಇದ್ದಾಗ ನಮ್ಮ ಸಾರಾ ಮಹೇಶ್ವರೇ ಪಕ್ಷ ಸಂಘಟನೆ ಮಾಡಿರೋದು. ಅವ್ರು ಸಂಘಟನೆ ಮಾಡಿ ಇರೋದಕ್ಕೋಸ್ಕರನೇ ಎಲ್ಲರೂ ಪಕ್ಷ ದಳ ಆಯ್ತು ಅಂತ ಇರೋದು. ಅವ್ರು ಇಲ್ಲ ಅಂದಿದ್ರೆ ಅವರು ಹಚ್ಕೊಂಡ ಹುಟ್ಟಿದ್ರು. ಇವತ್ತು ನಮ್ಮ ಮೈಸೂರು ಜಿಲ್ಲೆ ಒಳಗೆ ಜೆಡಿಎಸ್ ಪಕ್ಷನೇ ಇರ್ತಿರ್ಲಿಲ್ಲ. ಮೇಯರ್ ಮಾಡಿದ್ದಾರೆ ಸರ್. ಜಿ.ಟಿ. ದೇವೇಗೌಡರು ಆಚೆ ಹೋದ್ಮೇಲೆ ಅವ್ರು ಮೇಯರ್ ಮಾಡಿದ್ದಾರೆ. ನಮ್ಮ ಜೆಡಿಎಸ್ ಮೇಯರ್ ಅವ್ರ 2-3 ಜನ ಅದಾಗಿದ್ದಾರೆ. ಅವ್ರು ಸಂಘಟನೆ ಮಾಡೋದಕ್ಕೆ ಈಗ ನಮ್ದು ದೊಡ್ಡ 2 ಪಕ್ಷ ಒಂದಾಗಿದೆ, ದೊಡ್ಡ ಪರ್ವತ ಬೆಳೀತೈತೆ. ಅದನ್ನ ಹಾಳು ಮಾಡಬಾರ್ದು ಅಂತ ನಮ್ಮ ಅನಿಸಿಕೆ. ಕಾರ್ಯಕರ್ತರು ಪ್ರತಿಯೊಬ್ಬರು ಇಬ್ರು ಇರೋದ್ರಿಂದ ಚೆನ್ನಾಗಿ ಬೆಳೀತೈತೆ. ಇಲ್ಲಿ ಗೊಂದಲ ಹೊಡೆಯೋದ್ರಿಂದ ತಿರ್ಗಾ ನಮ್ಮ ಜೆಡಿಎಸ್ ಬಿಜೆಪಿಗೆ
ಒಡಕು ಉಂಟಾಗೋದು ಸಾಧ್ಯತೆ ಹೆಚ್ಚಾಗುತ್ತೆ. ಎಲ್ಲ ಒಂದ್ ಕಡೆ ಕೋಟೆ ಉಂಡಿ ಮಾದೇವ್ ಹೇಳ್ತಾರೆ ಜಿ ಟಿ ದೇವೇಗೌಡರು ಮತ್ತೆ ಹರೀಶ್ ಗೌಡ್ರನ್ನ ಅಪ್ಪ ಮಗನ ಬೇರೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಯಾರೇ ಮಾಡ್ತಾರೆ ಇವ್ರಲ್ಲಕ್ಕ, ಅವರು ಸಾರಾಮಹೇಶ್ವರು ಪಾರ್ಟಿ ಇದು ಮಾಡಿ ಜಾಸ್ತಿ ಇದು ಮಾಡಿದ್ದಾರೆ. ಸಾರಾಮಹೇಶ್ವರು ಸುಮಾರು ಸಾರಿ ಜಿ ಟಿ ದೇವೇಗೌಡರು ಇದು ಮಾಡಿದ್ರೆ ಅದನ್ನ ಏನ್ ಮಾಡಿದ್ರು ಸರ್, ಅದು ಇಲ್ಲಿ ಕಾರ್ಯಕರ್ತರು ಮಾಡುವಂತ ಅವಶ್ಯಕತೆ ಯಾರಿಗೂ ಇಲ್ಲ ಸರ್. MLAಗಳೇ ಮಾತಾಡ್ಬೇಕು, ಅವ್ರು ಮಾತಾಡ್ಕೋತ ಅವ್ರು ಸರ್ ಮಾಡ್ಕೊತಾರೆ ಬಿಡ್ತಾರೆ. ಇಲ್ಲಿ ಕಾರ್ಯಕರ್ತರು ಮಾತಾಡೋದಂತ ಆ ಕಾರ್ಯಕರ್ತನ ಮಾತಾಡಕ್ಕೆ ಅವಕಾಶ ಕೊಟ್ಟವ್ರು ಯಾರು? ಇಲ್ಲಿ ಕಾರ್ಯಕರ್ತರು ನಿಮ್ಗೆ ಯಾವ ಪೋಸ್ಟ್ ಕೊಟ್ಟಿದ್ರು, ನೀನು ಮಾತಾಡೋ, ನಿಮ್ಗೆ ಇದು ಮಾಡೋ, ನಿಮ್ಗೆ ವಹಿಸಿದ್ರೆ ನೀನು ಮಾತಾಡು. ನಿಮ್ಗೆ ಏನು ಕೊಟ್ಟಿಲ್ಲ, ನೀವ್ಯಾಕೆ ಮಾತಾಡ್ತೀರಾ? ನಾನು ಸೇರಿ ನೀವೇನು ಕೇಳಬೇಕು, ನಿಮ್ಮಲ್ಲಿ ಮೀಟಿಂಗ್ ಆದಾಗ ನಿಮ್ಮಿದ್ರಲ್ಲಿ ಅದನ್ನ ಕೇಳಿ. ನಿಮ್ಮನ್ನ ನನ್ನ ಕಡೆಗಣಿಸ್ಯಾರ, ಇದು ಕಡೆ ಈಗ ನನ್ನನ್ನು ಡೈರೆಕ್ಟ್ ಕಡೆಗಣಿಸಿದ್ದಾರೆ. ಯಾವ ರೀತಿ ಕಡೆಗಣಿಸಿದ್ದಾರೆ ತಮ್ಮನ್ನ? ನನ್ನನ್ನು ಒಂದು ಫೋನ್ ಮಾಡಿ ಇನ್ವೈಟ್ ಮಾಡಿಲ್ಲ, ಫಂಕ್ಷನ್ ಕರೆದಿಲ್ಲ. ಯಾವ ಫಂಕ್ಷನ್ ಕರೆದೆ, ಕಾರ್ಯಕರ್ತರು ಕರೆದಿಲ್ಲ. ನಾನು 4 ಅಧ್ಯಕ್ಷರು ಮಾಡಿದ್ದೀನಿ, 4 ಉಪಾಧ್ಯಕ್ಷರು ಮಾಡಿದ್ದೀನಿ, ಒಂದು APMC ಗೆಲ್ಸಿದ್ದೀನಿ, ಒಂದು ZP ಅವೆಲ್ಲಕ್ಕೂ ಕೆಲಸಕ್ಕೆ ಅವಕಾಶ ಪಡ್ಕೊಂಡಿದ್ದೀವಿ. ಇಷ್ಟೆಲ್ಲ ಇದ್ದು ನಮ್ಮನ್ನ ಕಡೆಗಣಿಸೋದ್ರಿಂದ ಯಾರು ಅಂದ್ರೆ ಯಾರೋ ಒಬ್ಬ ಸದಸ್ಯ ಅಂತೋದ್ರೆ ಕರೀತಾರಂತೆ. ಇಷ್ಟೆಲ್ಲಾನು ಬೆಳೆಸಿರೋ ನಮ್ಮನ್ನ ಒಂದು ಫೋನ್, ಅಟ್ಲೀಸ್ಟ್ ಒಂದು ಫೋನ್ ಮಾಡಿಲ್ಲ. ಎಲ್ಲರೂ ಮೀಟಿಂಗ್ ಎಲ್ಲಿ ಮಾಡ್ಬೇಕಪ್ಪ? ಮೀಟಿಂಗು ಈ ಭಾಗದ ಎಲ್ಲಿ ಮಾಡಬೇಕು? ನಮ್ಮ ವಿರೋಧಿಗಳನ್ನ ಕರಿಬೇಕು, ನಮ್ಮವ್ರು ಕರಿಬೇಕು, ಇನ್ನೊಬ್ರು ಕರಿಬೇಕು. ಯಾರನ್ನ ಎಲ್ಲಿ ಮಾಡ್ಬೇಕಪ್ಪ ಅಂತ ಅವರು ಕೇಳ್ಕೋಬೇಕು, ನಮ್ಮನ್ನು ಕೇಳ್ಬೇಕು, ಮಾಡ್ಬೇಕಲ್ವಾ? ಈ ಭಾಗದಲ್ಲಿ ನಾವು ಒಂದು ಪಕ್ಷ ಮಾಡ್ತೇವೆ ಅಂದ್ರೆ ವಿರೋಧಿಗಳನ್ನ ಕೇಳ್ಬೇಕು, ನಮ್ಮನ್ನು ಕೇಳ್ಬೇಕು, ಮಾಡ್ಬೇಕಲ್ವಾ? ಅಲ್ವಾ ಸರ್? ಆ ಇದನ್ನ ತಪ್ಪಾಗಿರೋದ್ರಿಂದ ಇಲ್ಲಿ ಎಲ್ಲಾ ಕಾರ್ಯಕರ್ತರುಗಳು ಅವರವರೇ ಸದ್ಗುಡಿಸ್ಕೊಂಡು ನೀವೇ ನಾಯಕರ ಬುದ್ಧಿ ಹೇಳುವಂಗ ಬರ್ಬೇಕು. ನಾಯಕರು ಇನ್ನೊಬ್ರು ನಾಯಕ ಹೇಳ್ತಾರೆ, ಅವ್ರು ಹೇಳ್ದಟ್ಟಿಗೆ ನಾವು ಮಾತಾಡ್ಬೇಕನ್ನೋ ಅವಶ್ಯಕತೆ ಇಲ್ಲ. ನಾಯಕರು ಹೇಳ್ದಟ್ಟಿಗೆ ಇನ್ನು ಎಲ್ಲಾ ಕಾರ್ಯಕರ್ತರು ಸೇರಿ ನಾಯಕರು ಹಿಂಗೆ ಹೇಳ್ತಾರೆ, ಮಾತಾಡ್ಬೇಕಾ ಬಿಡ್ಬೇಕಾ ಅನ್ನೋದನ್ನ ಅವರೇ ತಿಳಿಸ್ಬೇಕು. ಎಲ್ಲ ಒಂದ್ ಕಡೆ ಈ ಕೋಟೆ ಉಂಡಿ ಮಾದೇವ್ ಹೇಳ್ತಾರೆ ಇದು KR ನಗರದಲ್ಲಿ ತಾವು ಫಸ್ಟ್ ಅಲ್ಲಿ ಗೆಲ್ಲಿ ಚಾಮುಂಡೇಶ್ವರಿಗೆ ಏನಕ್ಕೆ ಬರ್ತೀರಾ ಅಂತ ಕೇಳ್ತಾರೆ. ಸರ್ ನೀವು ಸಾಲುಂಡಿಲ್ ಗೆಲ್ಲಿ ಸರ್, ಇಲ್ಲಿಗೆ ಬೀರುಂಡಿ ಕ್ಷೇತ್ರಕ್ಕೆ ಯಾಕೆ ಬರ್ತೀರಾ ಅಂತ ನಾವು ಕೇಳ್ತೀವಿ. ಹಿಂಗಂದ್ಬಿಟ್ರೆ ನೀವು ಸಾಲುಂಡಿ ಗೆಲ್ಲಿ ಸ್ವಾಮಿ, ಬೀರುಂಡಿ ಕ್ಷೇತ್ರಕ್ಕೆ ಯಾಕೆ ಬರ್ತೀರಾ? ಹಂಗಾರೆ ಇವ್ರು ಯಾಕೆ ಇಲ್ಲಿ ಬರ್ತಾರೆ? ಹರೀಶ್ ಗೌಡ್ರು ಹುಣಸೂರಲ್ಲಿ ಸರ್, ಚಾಮುಂಡೇಶ್ವರಿ ಯಾಕೆ ಬರ್ತೀರಾ? ಇಲ್ಲಿ GT ದೇವೇಗೌಡ ಸದ್ಗುಣ ಅವರೇ ನಾಯಕರು. 2 ವರ್ಷ ತಿರುವಾದಾಗ ಅವ್ರಿಗೆ ಟಿಕೆಟ್ ಕೊಡಿದಾಗ ನಿಮಗೆ ಕೊಟ್ಟಾಗ ಬಿಟ್ಟಾಗ ಬನ್ನಿ. GT ಇವತ್ತು ಯಾರು ತಗೋತಾರೆ ಸರ್ ಸ್ವಾಮಿ? ಇಲ್ಲಿ ಎಲ್ಲ ಚಾಮುಂಡೇಶ್ವರಲ್ಲಿ ಯಾರು ಕೆಲಸ ಮಾಡಬೇಕು? GT ಕೊಡುತ್ತಾನೆ. ನಮ್ಮ ಕುಮಾರಣ್ಣ ಯಾರು ಟಿಕೆಟ್ ಕೊಡ್ತಾರೋ ಅವತ್ತಿನ ದಿನ ಸದ್ಕೊಂಡೋಗಿ ಕೆಲಸ ಮಾಡಿ. ಪ್ರತಿಯೊಬ್ಬರು ವಿರೋಧಿಗಳಾಗಲಿ ಯಾರೇ ಆಗಲಿ ಏನಾದ್ರು ಕುಮಾರಣ್ಣ ನಮ್ಮ ನಾಯಕರು. ಕೊನೆಯದಾಗಿ ಕಾರ್ಯಕರ್ತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಕಾರ್ಯಕರ್ತರಿಗೆ, ಎಲ್ಲ ಕಾರ್ಯಕರ್ತರು ಪ್ರತಿಯೊಬ್ಬರಿಗೆ ಏನು ಹೇಳಿದ್ರೆ ಅಂದ್ರೆ, ನಾಯಕರು ಏನೇ ಮಾಡಿದ್ರು ನೀವು ತಿಳುವಳಿಕೆ ಹೇಳಿ, ನೀವೇ ಹೇಳಿ. ನಾಯಕರು ಅವಾಗ ಹುಮ್ಮಸ್ಸಲ್ಲಿ ಏನೋ ಮಾತಾಡಿರ್ತಾರೆ, ಅದು ಮಾಡಿದಾಗ ನಾಯಕ ನಿಮ್ಗೆ ಏನು ಹೇಳ್ತಾರೆ ಅದನ್ನ ಗಮನಿಸಿ ಮಾತಾಡಿ, ಒಂದು ಗೂಡಿ ಮಾತಾಡಿ ಆಮೇಲೆ ಸ್ಟೇಟ್ಮೆಂಟ್ ಕೊಡಿ. ನೀವು ಮಾಡಿ ಅಂತ ನಾಯಕರು ನೀವು ಮಾಡಿ ಅಂತ ಹೇಳ್ದಾಗ ಕೊಡಿ. ಅವ್ರು ಹೇಳೋಕೆ ಮುಂಚೆ ನೀವೇ ಕೊಡ್ತೀರಾ? ಇದೆಲ್ಲ ಕುಮಾರಣ್ಣ ಅವ್ರ ಗಮನಕ್ಕೆ ಬರ್ತಾ ಇಲ್ವಾ ಅಂತ? ಅದು ಬಂದಿದ್ದು ಏನು ಗೊತ್ತಿಲ್ಲ ಸ್ವಾಮಿ. ಎಲ್ಲಿ ಸ್ವಾಮಿ ಅವ್ರಿಗೆಲ್ಲ ಬರ್ತದೆ ಸ್ವಾಮಿ? ಕೇಂದ್ರ ಮಿನಿಸ್ಟ್ರು ಅವ್ರಿಗೆಲ್ಲ ಇದಿರ್ತದೆ. ಅದು ಇಲ್ಲೆಲ್ಲ ಗೊಂದಲ ಒಡೆದೋದ್ಮೇಲೆ ಕುಮಾರಣ್ಣ ತಲುಪೋದು, ಅಲ್ಲಿವರೆಗೆ ತಲುಪಲ್ಲ. ಏನಂತೀರಿ ಸ್ವಾಮಿ?